ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೀಸ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಪ್ರಾಬ್ಲಮ್ ಮಾಡಿಸಿದ್ದೆ, ಕ್ವಶನ್ ಪೇಪರ್ ಪ್ರಾಬ್ಲಮ್. ಇಲ್ಲಿ ಸಿಂಪಲ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ, 3 ಮಾರ್ಕ್ಸ್ ಪ್ರಾಬ್ಲಮನ್ನು. ಕ್ವಶನ್ ಈ ಥರದಲ್ಲಿದೆ. ಮಿಸ್ಟರ್ ಸಚಿನ್ ಟುಕ್ ಎ ಮೆಷಿನ್ ಆನ್ ಲೀಸ್ ಫ್ರಮ್ ಲೆಸ್ಸರ್. ಸಚಿನ್ ಅನ್ನೋರು ಒಂದು ಮೆಷಿನನ್ನು ಲೀಸಿಗೆ ತೊಗೊಂಡಿದ್ದಾರೆ. ಆ ಮೆಷಿನಿನ ಫೇರ್ ವ್ಯಾಲ್ಯೂ 7 lakh ಇದೆ. ಆ ಮೆಷಿನಿನ ಲೈಫು ದೆನ್ ಹಾಗೆಯೇ ಲೀಸ್ ಟರ್ಮ್ ಕೂಡ 3 ವರ್ಷ. ಎಟ್ ದ ಎಂಡ್ ಆಫ್ ದ ಈಚ್ ಇಯರ್ ಲೆಸ್ಸಿ ಪೇಸ್ ₹3 lakh. ಪ್ರತಿ ವರ್ಷದ ಕೊನೆಯಲ್ಲಿ ₹3 ಲಕ್ಷ ಲೀಸಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ರೆಸಿಡಿಯಲ್ ವ್ಯಾಲ್ಯೂ, ಸ್ಕ್ರಾಪ್ ವ್ಯಾಲ್ಯೂ 22,000 ಇದೆ. ದೆನ್ ರೇಟ್ ಆಫ್ ರಿಟರ್ನ್ 15% ಇದೆ. ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ, 15% ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಮೆಷಿನ್ ಟು ಬಿ ಕನ್ಸಿಡರ್ಡ್ ಬೈ ಲೆಸ್ಸಿ. ಜಸ್ಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ನಿಮಗೆ ಕ್ವಶನನ್ನು ನಾನು ಬರ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಕ್ವಶನ್ ಪೇಪರ್ನಲ್ಲಿ ವಿಸಿಬಲ್ ಇಲ್ಲ ಅಂತಂದರೆ ಇಲ್ಲಿ ಗಮನಿಸ್ಬೋದು. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಆಯಿತು. 2 ಥರದಲ್ಲಿ ಫೈಂಡ್ ಔಟ್ ಮಾಡ್ಬೋದು. ನಾನು 2 ಹೇಳಿರ್ತೀನಿ, ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ನೋಡಿ, ನೀವಿಲ್ಲಿ ಏನು ಬರ್ಕೊಳ್ಬೇಕು ಅಂತಂದರೆ, ಪ್ರತಿ ವರ್ಷ ಮಾಡ್ತಾ ಇರೋಂಥ ಲೀಸ್ ಪೇಮೆಂಟನ್ನು ಬರ್ಕೊಳ್ಬೇಕು. ಪ್ರತಿ ವರ್ಷ ಏನು ಲೀಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ, ಎಟ್ ದ ಎಂಡ್ ಆಫ್ ಈಚ್ ಇಯರ್ ದ ಲೆಸ್ಸಿ ಪೇಸ್ ₹3 lakh. ಪ್ರತಿ ವರ್ಷ ₹3 ಲಕ್ಷ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದು ಲೀಸ್ ಪೇಮೆಂಟ್ ಇಂಟು ಪಿ ವಿ ಫ್ಯಾಕ್ಟರ್ ಎಷ್ಟಿದೆ, 15% ಕೊಟ್ಟಿದ್ದಾರೆ. ಒಟ್ಟು 3 ವರ್ಷ ಇರೋದ್ರಿಂದ 3 ವರ್ಷದ ಪಿ ವಿ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಕೊಡದೇ ಇದ್ದರೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. 15% ಕೊಟ್ಟಿದ್ದಾರೆ. 1/1.15 ಫಾರ್ಮುಲಾ ಏನು, 1/1 ಫಾರ್ಮುಲಾ. 15% ಕೊಟ್ಟಿರೋದ್ರಿಂದ 15 ಅಂತ ಬರ್ಕೊಂಡ್ರೆ ಪಿ ವಿ ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ. 0.869 ಫಸ್ಟ್ ಇಯರಿಗೆ, ಸೆಕೆಂಡ್ ಇಯರಿಗೆ 0.756, ಥರ್ಡ್ ಇಯರಿಗೆ 0.657 ಅವರೇ ಕೊಟ್ಟಿದ್ದಾರೆ. ಅವರೇ ಕೊಡದೇ ಇದ್ದರೆ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತಂದರೆ 1/1.15. 15% ಕೊಟ್ಟಿದ್ದಾರೆ. ಫಸ್ಟ್ ಇಯರಿಗೆ 0.869, ಸೆಕೆಂಡ್ ಇಯರಿಗೆ 0.756, ಥರ್ಡ್ ಇಯರಿಗೆ 0.657. ಸೊ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕೆ 3ನೇ ವರ್ಷಕ್ಕೆ ಸ್ಟಾಪ್ ಮಾಡಿದೆ ಅಂತಂದರೆ, ಲೀಸ್ ಟರ್ಮ್ ಇರೋದೇ 3 ವರ್ಷ. ಸೊ 0.869 ಪ್ಲಸ್ 0.756 ಪ್ಲಸ್ 0.657 ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದು 2.28 ಆನ್ಸರ್ ಬರುತ್ತೆ. 2.282. ಇದನ್ನು 3 lakh ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2.282 ಇಂಟು 3 lakh ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 6,84,600 ಆನ್ಸರ್ ಬರುತ್ತೆ. ಇದ್ರ ಜೊತೆಗೆ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ, ರೆಸಿಡಿಯಲ್ ವ್ಯಾಲ್ಯೂ ಅಂತ. ರೆಸಿಡಿಯಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 22,000 ಕೊಟ್ಟಿದ್ದಾರೆ. ಯೂಶ್ವಲಿ ನೀವು ಯಾವಾಗ ಒಂದು ಮೆಷಿನನ್ನು, ಮನೆಯಲ್ಲಿ ಹಾಳಾಗಿರೋ ಚೇರಿದ್ರೆ ಯಾವಾಗ ಉಜ್ರಿ ಹಾಕ್ತೀರಾ, ಅದ್ರ ಆ ಕುರ್ಚಿಯ ಲೈಫ್ ಎಷ್ಟು ಏನಿರುತ್ತೋ ಅದ್ರ ಕೊನೆಯ ವರ್ಷ ನೀವು ಯಾವಾಗಲೂ ಸ್ಕ್ರಾಪಿಗೆ ಹಾಕ್ತೀರಾ. ತೊಗೊಂಡು ವರ್ಷನೇ ಸ್ಕ್ರಾಪಿಗೆ ಹಾಕಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಟಿ ವಿ ತೊಗೊಂಡಿದ್ರೆ ಆ ಟಿ ವಿಯ ಲೈಫ್ 10 ವರ್ಷ ಅಂತಾದರೆ, ತೊಗೊಂಡು ಮೊದಲನೇ ವರ್ಷನೇ ಆ ಟಿ ವಿನ ಸ್ಕ್ರಾಪಿಗೆ ಹಾಕಲ್ಲ. 10 ವರ್ಷ ಆದಮೇಲೆ 10ನೇ ವರ್ಷ ಏನಕ್ಕೂ ಯೂಸಿಗಿಲ್ಲ ಅಂತಂದರೆ ಕೊನೆಯ ವರ್ಷದಲ್ಲಿ ಅದನ್ನು ಸ್ಕ್ರಾಪಿಗೆ ಹಾಕ್ತೀರಾ. ಇಲ್ಲೂ ಅದೇ ಥರನೇ ರೆಸಿಡಿಯಲ್ ವ್ಯಾಲ್ಯೂ 22,000 ಕೊಟ್ಟಿದ್ದಾರೆ. ಯಾವಾಗಲೂ ರೆಸಿಡಿಯಲ್ ವ್ಯಾಲ್ಯೂಗೆ ಯಾವ ಪಿ ವಿ ಫ್ಯಾಕ್ಟ್ರ್ ತೊಗೊಳ್ಬೇಕು ಅಂತಂದರೆ ಕೊನೆಯ ವರ್ಷದ ಪಿ ವಿ ಫ್ಯಾಕ್ಟ್ರ್ ತೊಗೊಳ್ಬೇಕು. 0.657 ಇದೆ ಕೊನೆಯ ವರ್ಷದ ಪಿ ವಿ ಫ್ಯಾಕ್ಟರ್. 22,000 ಇಂಟು 0.657 ಮಾಡಿದಾಗ ಆನ್ಸರ್ 14,454 ಬರುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್, ವ್ಯಾಲ್ಯೂ ಆಫ್ ದ ಮೆಷಿನ್ ಎಷ್ಟು ಅಂತಂದರೆ ಈಗ 6,84,600 ಪ್ಲಸ್ 14,454. ಫೈನಲ್ ಆನ್ಸರ್ ಈಸ್ 6,99,054. ಸೊ ಇದು 3 ಮಾರ್ಕ್ಸ್ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮನ್ನು ಇನ್ನೊಂದು ಥರನೂ ಮಾಡ್ಬೋದು. ಅದೇ ಹೆಡ್ಡಿಂಗ್ ಹಾಕ್ಕೊಳ್ಬೇಕು, ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಪೇಮೆಂಟ್ ಅಂತ. ಫಸ್ಟ್ ಕಾಲಮ್ ಈಸ್ ಇಯರ್ ಕಾಲಮ್ 1, 2, 3. ನೆಕ್ಸ್ಟ್ ಕಾಲಮ್ ಈಸ್ ಲೀಸ್ ಪೇಮೆಂಟ್. ಪ್ರತಿ ವರ್ಷ ಏನು ಪೇಮೆಂಟ್ ಮಾಡಬೇಕು, 3 lakh ಪೇಮೆಂಟ್ ಮಾಡಬೇಕು. 3 lakh ಬಟ್ ಲಾಸ್ಟ್ ಇಯರಿಗೆ ಸ್ಕ್ರಾಪ್ ವ್ಯಾಲ್ಯೂ ಆ್ಯಡ್ ಮಾಡಿ ಬರ್ಕೊಳ್ಬೇಕು. 3 lakh ಪ್ಲಸ್ 22,000, 3,22,000 ಆಗುತ್ತೆ ಲಾಸ್ಟ್ ಇಯರ್ನ ಅಮೌಂಟು. ಪಿ ವಿ ಫ್ಯಾಕ್ಟರ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಇಯರಿಗೆ 0.869, ಸೆಕೆಂಡ್ ಇಯರಿಗೆ 0.756, ಥರ್ಡ್ ಇಯರಿಗೆ 0.657.
ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಏನು ಆನ್ಸರ್ ಬರುತ್ತೆ ಅಂತಂದರೆ 3 lakh ಇಂಟು 0.869 ಮಾಡಿದಾಗ 2,60,700. 3 lakh ಇಂಟು 0.756 ಮಾಡಿದಾಗ 2,26,800. 3,22,000 ಇಂಟು 0.657 ಮಾಡಿದಾಗ 2,11,554. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 6,99,054. ನೋಡಿ, 2 ಮೆಥಡ್ ಇದೆ. ಫಸ್ಟ್ ಒನ್ ಮೆಥಡ್ ಈಸಿ ಆದರೆ ಇದನ್ನು ಫಾಲೋ ಮಾಡಿ, ಸೆಕೆಂಡ್ ಮೆಥಡ್ ಈಸಿ ಆದರೆ ಇದನ್ನು ಫಾಲೋ ಮಾಡಿ. ಬಂದಿರೋ ಆನ್ಸರ್ ವ್ಯಾಲ್ಯೂ ಆಫ್ ಮೆಷಿನ್. ಎರಡೂ ಮಾಡಬೇಕು ಅಂತಿಲ್ಲ ಎಕ್ಸಾಮ್ನಲ್ಲಿ. ನಿಮಗೆ ಯಾವ್ದು ಈಸಿ ಆಗುತ್ತೋ, ನಾನು 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಈಸಿ ಆಗುವಂಥ ಮೆಥಡನ್ನು ಎಕ್ಸಾಮಲ್ಲಿ ಫಾಲೋ ಮಾಡಿ. ಸೊ ಈ ಥರದಲ್ಲಿ ನೀವು ಸಿಂಪಲ್ 3 ಮಾರ್ಕ್ಸ್ ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.